ರೋಡ್ ಮೇಲೆ ಹೋಗ್ತಾ ಇರೋ ಈ ಶ್ರೀಮಂತ ವ್ಯಕ್ತಿನ ಎದುರುಗಡೆ ಸ್ಕೇಟ್ ಬೋರ್ಡ್ ಹಾಕೊಂಡ್ ಬಂದ ಈ ಚಿಕ್ಕ ಹುಡುಗ ಅವನ್ನ ಗುದ್ಕೊಂಡು ಹೋಗ್ತಾನೆ. ಇದರಿಂದ ಶ್ರೀಮಂತ ವ್ಯಕ್ತಿ ಎದುರುಗಡೆ ಬರ್ತಾ ಇರೋ ಹುಡುಗಿಯ ಫೋಟೋವನ್ನು ಕೆಳಗಡೆಯಿಂದ ತೆಗೆದು ಬಿಡ್ತಾನೆ. ಆಗ ಈ ಹುಡುಗಿ ಆ ಶ್ರೀಮಂತ ವ್ಯಕ್ತಿನ ಹೊಡಿತಾಳೆ. ಆಗ ಅವನು ಹೇಳ್ತಾನೆ, ನಾನು ಯಾವುದೇ ಫೋಟೋನ ಕ್ಲಿಕ್ ಮಾಡಿಲ್ಲ ಅಂತ ಹೇಳ್ತಾನೆ. ತಗೋ ಫೋನ್ ನೋಡು ಅಂತೇಳಿ ಕೊಟ್ಟಾಗ ನಿಜವಾಗಿಯೂ ಫೋಟೋ ಕ್ಲಿಕ್ ಆಗಿರುತ್ತೆ. ಆ ಫೋಟೋನ ನೋಡಿದ ತಕ್ಷಣ ಹುಡುಗಿಗೆ ತುಂಬಾ ಕೋಪ ಬಂದು ಆ ಫೋನ್ ನ ಇಸ್ಕೊಂಡು ಅದರಲ್ಲಿರೋ ಫೋಟೋಸ್ನೆಲ್ಲ ಡಿಲೀಟ್ ಮಾಡ್ತಾಳೆ. ಅಷ್ಟರಲ್ಲೇ ಈಕೆ ಟ್ಯಾಕ್ಸಿ ಬರುತ್ತೆ. ಆ ಟ್ಯಾಕ್ಸಿ ಡ್ರೈವರ್ ಈಕೆಗೆ ಬೇಗ ಬನ್ನಿ ಅಂತೇಳಿ ಕರೀತಾನೆ. ಆಗ ಗಾಬರಿಯಿಂದ ಈಕೆ ತನ್ನ ಬ್ಯಾಗ್ ನ ಬದಲಾಗಿ ಆ ಶ್ರೀಮಂತ ವ್ಯಕ್ತಿಯ ಬ್ಯಾಗ್ ನ ತಗೊಂಡು ಕಾರ್ನ ಹತ್ತಾಳೆ. ಆಮೇಲೆ ಈಕೆ ಕಾರ್ನ ಇಳಿದು ತನ್ನ ಬ್ಯಾಗ್ ನ ಓಪನ್ ಮಾಡಿ ಜಾಬ್ ಅಪ್ಲಿಕೇಶನ್ ನೋಡಿದ್ರೆ ಅದರಲ್ಲಿ ಇರೋದಿಲ್ಲ. ಆಗ ಗೊತ್ತಾಗುತ್ತೆ ತನ್ನ ಬ್ಯಾಗು ಬದಲಾಗಿದೆ ಅಂತ. ಮತ್ತೆ ಕಾರ್ ಎತ್ತಿ ಆ ಶ್ರೀಮಂತ ವ್ಯಕ್ತಿ ಇರೋ ಜಾಗದ ಹತ್ರ ಹೋದ್ರೆ ಆ ಶ್ರೀಮಂತ ವ್ಯಕ್ತಿ ಇರೋದಿಲ್ಲ. ಇದರಿಂದ ಈಕೆ ತನ್ನ ಬ್ಯಾಗು ಕಳ್ದೋಯ್ತು ಅಂತ ಅಳ್ತಾ ಇರ್ತಾಳೆ. ಯಾಕಂದ್ರೆ ತನ್ನ ತಾಯಿ ನೆನಪಿಗಾಗಿ ಇರೋ ಕೆಲವು ವಸ್ತುಗಳು ಅದರಲ್ಲಿ ಇರ್ತವೆ. ಆದ್ರೆ ಆ ಹುಡುಗಿ ಆ ಬ್ಯಾಗ್ ನಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಆ ಹುಡುಗನ ಪರ್ಸ್ ಸಿಗುತ್ತೆ. ಅದರಲ್ಲಿರೋ ಅಡ್ರೆಸ್ ನಿಂದ ಆ ಅಡ್ರೆಸ್ ಗೆ ಹೋಗ್ತಾಳೆ. ಈಕೆ ತುಂಬಾ ಕೋಪದಿಂದ ಆ ಶ್ರೀಮಂತ ವ್ಯಕ್ತಿ ಮನೆ ಡೋರ್ ನ ಜೋರಾಗಿ ಬಡಿತಾ ಇರ್ತಾಳೆ. ಒಳಗಡೆ ಇರೋ ಶ್ರೀಮಂತ ವ್ಯಕ್ತಿ ತಾಯಿ ಮತ್ತೆ ಅಜ್ಜಿಗೆ ಏನ್ ನಡೀತಾ ಇದೆ ಅಂತೇಳಿ ಅರ್ಥನೇ ಆಗೋದಿಲ್ಲ. ಆಮೇಲೆ ಈ ಹುಡುಗಿ ಆ ಬಂಗಲೆ ಒಳಗಡೆ ಬಂದು ಇವ್ರನ್ನ ನೋಡಿ ಅಲ್ಲೇ ನಿಲ್ತಾಳೆ. ಅಷ್ಟರಲ್ಲೇ ಆ ಅಜ್ಜಿ ಈ ಹುಡುಗಿಯ ಕೊರಳಲ್ಲಿರೋ ಲಾಕೆಟ್ ನ ನೋಡ್ಬಿಟ್ಟು ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾಳೆ. ಇದರಿಂದ ಈ ಹುಡುಗಿಗೆ ಭಯ ಶುರುವಾಗುತ್ತೆ. ಆಗ ಆ ಅಜ್ಜಿನ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಈ ಹುಡುಗಿ ಇದೆಲ್ಲ ಆಗಿದ್ದು ನನ್ನಿಂದನೇ, ಈಗ ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಂತ ಪ್ಲಾನ್ ಮಾಡ್ತಾಳೆ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ.